ಕರ್ನಾಟಕ ಸರ್ಕಾರದ ಬಸ್ಸು ಮತ್ತು ಲಯೋಲಾ ಸ್ಕೂಲ್ ಬಸ್ ಮುಖಾಮುಖಿ ಡಿಕ್ಕಿ. ಈ ನ್ಯೂಸ್ ಅನ್ನು ಕೇಳಲು ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ತಲುಪಲು ಶೇರ್ ಮಾಡಿ. ವೀಕ್ಷಕರೇ, ಕರ್ನಾಟಕ ಸರ್ಕಾರದ ಬಸ್ಸು ಮತ್ತು ಖಾಸಗಿ ಸ್ಕೂಲ್ ಬಸ್ಸುಗಳು ಘೋರ ಅಪಘಾತಕ್ಕೆ ಗುರಿಯಾದ ಘಟನೆ ರಾಯಚೂರು ಮಾನ್ವಿ ತಾಲೂಕು ಕಪಗಳು ಕ್ರಾಸ್ ಬಳಿ ಈ ಘಟನೆ ನಡೆದಿದ್ದು, ಈ ಘಟನೆಯಲ್ಲಿ 4 ವಿದ್ಯಾರ್ಥಿಗಳು ಗಂಭೀರವಾಗಿ ಗಾಯಗೊಂಡು ಹಲವು ವಿದ್ಯಾರ್ಥಿಗಳಿಗೆ ಸಣ್ಣಪುಟ್ಟ ಗಾಯಗಳು ಆಗಿದ್ದಾವೆ. ಖಾಸಗಿ ಶಾಲೆ ಬಸ್ಸು ವಿದ್ಯಾರ್ಥಿಗಳನ್ನು ಕರೆದುಕೊಂಡು ಮಾನ್ವಿ ಕಡೆ ಬರುತ್ತಿತ್ತು. ಮಾನ್ವಿಯಿಂದ ರಾಯಚೂರಿಗೆ ಹೊರಟಿದ್ದ ಕರ್ನಾಟಕ ಸರ್ಕಾರದ ಬಸ್ಸು 2 ಬಸ್ಸುಗಳ ನಡುವೆ ಘೋರ ಅಪಘಾತ ಸಂಭವಿಸಿತ್ತು. ಒಬ್ಬ ವಿದ್ಯಾರ್ಥಿಗೆ 2 ಕಾಲು ತುಂಡಾಗಿದ್ದಾವೆ ಎಂದು ತಿಳಿದು ಬಂದಿದೆ. ವಾಹನ ಚಾಲಕರಾಗಿದ್ದ ಬಲವಂತರಾಯ ಇವರಿಗೆ ಗಂಭೀರ ಗಾಯ ಆಗಿತ್ತು, ರಿಮ್ಸ್ಗೆ ದಾಖಲಾಗಿದ್ದಾರೆ. ಇನ್ನು ಮೃತಪಟ್ಟ ವಿದ್ಯಾರ್ಥಿ ಶ್ರೀಕಾಂತ್ ಸಮರ್ಥ ಕುರಡಿ 7ನೇ ತರಗತಿ ಮಾನ್ವಿ ಪಟ್ಟಣದ ನಯನಾ ಸ್ಕೂಲ್ನಲ್ಲಿ ಅಭ್ಯಾಸ ಮಾಡ್ತಾ ಇದ್ದ. ತಪ್ಪು ಯಾರದು ಎನ್ನುವ ಬಗ್ಗೆ ತನಿಖೆಯಿಂದಲೇ ಹೊರಬರಬೇಕಾಗಿದೆ. ಘಟನೆಯ ಬಗ್ಗೆ ಮಾಹಿತಿ ತಿಳಿತಾ ಇದ್ದಂತೆ ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ತನಿಖೆಯನ್ನು ಆರಂಭಿಸಿದ್ದಾರೆ. ಸುದ್ದಿಗಾಗಿ ಹುಬ್ಬಳ್ಳಿ ಧಾರವಾಡ ನ್ಯೂಸ್ ಅನ್ನು ವೀಕ್ಷಿಸಿ. ವರದಿ ಸಾಕಿ ನಾರಾಯಣ.